ನಮ್ಮ ಬಾಯ್ಸು ಹಾಕಿರೋ ಚಡ್ಡಿ ಅರ್ಧೋಗಿದ್ರು ಕೂಡ ಕೇರ್ ಮಾಡಲ್ಲ, ಮೇಲೆ ಒಂದು ಪ್ಯಾಂಟ್ ಹಾಕೊಂಡು ಕವರ್ ಮಾಡಿಬಿಡ್ತಾರೆ, ಫೀಲ್ ಕೂಡ ಮಾಡಲ್ಲ ನನ್ನ ಚಡ್ಡಿ ಅರ್ಧೋಗೈತೆ ಅಂತ. ಅದೇ ಗಾಡಿ ಅಂತ ಬಂದ್ಬಿಟ್ರೆ ಖರ್ಚು ಮಾಡೋಕ್ಕಂತೂ ಹಿಂದೆ ಮುಂದೆ ನೋಡಲ್ಲ. ಸೊ ನೀವೇನು ನೋಡ್ತಾ ಇದ್ದೀರಾ ಬೈಕು, ಈ ಬೈಕ್ ಬಂದು ಫುಲ್ಲಿ ಕಾರ್ಬನ್ ಫೈಬರ್ ಲೋಡೆಡು, ನಮ್ಮನ್ನ ಈಟಿಂದ ಕಾಪಾಡುತ್ತೆ, ನಮ್ಮ ತೊಡೆಗಳನ್ನ ಮತ್ತೆ ನಮ್ಮ ಫ್ಯೂಚರ್ ಯೂಸ್ ಆಗೋಂಥ ವಸ್ತುಗಳನ್ನೆಲ್ಲ ಕಾಪಾಡುತ್ತೆ. ಇದು ನಮ್ಮ ಥರ ನಮ್ಮ ಕ್ಯಾಮ್ರಾಮ್ಯಾನ್ ಹೈವೇ ಮಾಸ್ಟರ್ ಥರ ಜನಗಳು ಡಿಸ್ಟರ್ಬ್ ಮಾಡೋದೇ ನಮ್ಮ ಮೋಟಿವೇಶನ್ನು. ನಿಮ್ಗೆ ಈಗ ಬೈಕಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಅರೌಂಡ್ ಒಂದು 55,000 ವರ್ತು ಮಾಡಿಫಿಕೇಶನ್ ಆಗಿದೆ. ಕಾಲು ಎಳಿಬೋದು, ತುಳಿಬೋದು, ಬಗ್ಸ್ ಹೊಡಿಬೋದು, ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಂಡ್ಬಿಡಿ. ಗಾಡಿ ನುಗ್ಗುತ್ತೆ ಗುರು, ಸರ್ರ ನುಗ್ಗುತ್ತೆ. ಮಗಂದು ಲೈಫಲ್ಲಿ ಏನೇನೋ ಅಡ್ಡ ಬರುತ್ತೆ, ಅದೇ ಥರ ಸ್ಪೀಡ್ ಬೇಕಾದ್ರೆ ಅಡ್ಡ ಬಂದ್ಬಿಡುತ್ತೆ ನನಗೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಟ್ರಾವೆಲ್ ವಿತ್ BSP. ಹೊಸ ದಿನ ಹೊಸ ಕ್ರೇಜಿ ವಿಡಿಯೋಗೆ ಸ್ವಾಗತ. ಬಾಯ್ಸ್ ಅಂಡ್ ಬೈಕ್ಸ್ ಬಂದು ಡೆಡ್ಲಿ ಕಾಂಬಿನೇಷನ್ ಗುರು, ಒಂಥರ ಕ್ರೇಜಿ ಕಾಂಬಿನೇಷನ್ ಇದು. ಅವರಲ್ಲಿರೋ ಕ್ರೇಜಿನೆಸ್ ಎಲ್ಲ ಬೈಕ್ ಮೇಲೆ ನೋಡಿಸ್ತಾ ಇರ್ತಾರೆ. ನಮ್ಮ ಬಾಯ್ಸು ಹಾಕಿರೋ ಚಡ್ಡಿ ಅರ್ಧೋಗಿದ್ರು ಕೂಡ ಕೇರ್ ಮಾಡಲ್ಲ, ಮೇಲೆ ಒಂದು ಪ್ಯಾಂಟ್ ಹಾಕೊಂಡು ಕವರ್ ಮಾಡಿಬಿಡ್ತಾರೆ, ಫೀಲ್ ಕೂಡ ಮಾಡಲ್ಲ ನನ್ನ ಚಡ್ಡಿ ಅರ್ಧೋಗೈತೆ ಅಂತ. ಅದೇ ಗಾಡಿ ಅಂತ ಬಂದ್ಬಿಟ್ರೆ ಖರ್ಚು ಮಾಡೋಕ್ಕಂತೂ ಹಿಂದೆ ಮುಂದೆ ನೋಡಲ್ಲ. 10,000 ಎತ್ಕೊಂಡು ಹೋಗ್ತಾರೆ ಗಾಡಿಗೆ, ಏನಾದ್ರು ಅಸೆಸಕ್ಕನ್ನ ಮಾಡಿಫಿಕೇಶನ್ ಮಾಡೋಣ ಅಂತ. ಅಲ್ಲಿ ಲಾಸ್ಟ್ ಬರೋಷ್ಟೊತ್ತಿಗೆ 50,000 ಬಿಲ್ ಆಗಿರುತ್ತೆ. ಆ ಟೈಮ್ಗೆ ಅವ್ರಿಗೆ ಯೋಚನೆ ಕೂಡ ಮಾಡಲ್ಲ, ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ, ಏನಕ್ಕೆ ಖರ್ಚು ಮಾಡ್ತಾ ಇದ್ದೀನಿ ಅಂತ ಫೀಲ್ ಕೂಡ ಮಾಡಲ್ಲ. ಸೊ ಅದೇ ಥರ ಒಂದು ಕ್ರೇಜಿ ಮಾಡಿಫಿಕೇಶನ್ ಆಗಿರೋಂಥ ಗಾಡಿ ನೀವು ವಿಡಿಯೋ ನಾವು ನೋಡ್ತಾ ಇದ್ದೀರಿ. ಸೊ ಬನ್ನಿ, ಆ ಗಾಡಿ ಯಾವುದು, ಅದ್ರಲ್ಲಿ ಏನೇನು ಅಸೆಸ್ ಹಾಕಿದ್ದಾರೆ, ಏನು ಮಾಡಿಫಿಕೇಶನ್ ಆಗಿದೆ, ಸೊ ಅವ್ರು ಮಾಡಿರೋ ಮಾಡಿಫಿಕೇಶನ್ ವರ್ತಾ ಇಲ್ಲ, ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋಲಿ ಸಿಗುತ್ತೆ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ, ಬೋರ್ ಹೊಡೆಯಲ್ಲ. ಸೊ ವಿಡಿಯೋ ಆ ಬೈಕ್ ಯಾವುದು ಅಂತ ಹೇಳ್ಬಿಟ್ಟು ಸ್ಕಿಪ್ ಎಲ್ಲ ಮಾಡೋಕ್ಕೋಗ್ಬಿಡಿ. ಸೊ ಪೇಷನ್ಸಿಂದ ವೆಯ್ಟ್ ಮಾಡಿ ನೋಡಿ. ನಾನು ಮಾತಾಡ್ತಾ ಇರೋದು ನೀವು ಕೇಳಿಸ್ಕೊಳ್ಳಿ ಅಂತಾನೆ. ಸೊ ನನ್ನ ಮಾತನ್ನು ಸ್ವಲ್ಪ ಕೇಳಿಸ್ಕೊಳ್ರಿ. ಸೊ ನಮ್ಮ ಸುತ್ತಮುತ್ತಲೇ ಗಾಡಿಗಳಿರ್ತವೆ. ಸೊ ಕಾಮನ್ ಬೈಕ್ಸ್ ಏನಿದೆ ನಿಮ್ಮ ಫ್ರೆಂಡ್ಸ್ ಹತ್ರ, ನಿಮ್ಮ ಅಣ್ಣ ತಮ್ಮ ಹತ್ರ ಯಾವ್ಯಾವ ಬೈಕ್ ಇದೆಯೋ ಅದೇ ಬೈಕಲ್ಲೇ ಏನಂದರೆ ಸ್ಪೆಷಾಲಿಟಿ ಅವ್ರು ಏನು ಮಾಡಿಸಿರ್ತಾರೆ ಅನ್ನೋದು ಇಂಪಾರ್ಟೆಂಟು. ಸರಿನಾ? ಗಾಡಿ ಎಲ್ಲ ತೊಗೊತಾರೆ, ಆ ಗಾಡಿಯಲ್ಲಿ ಏನು ಸ್ಪೆಷಲಾಗಿದೆ, ಸೊ ಅವ್ರು ಏನು ಸ್ಪೆಷಲಾಗಿ ಮೇಂಟೈನ್ ಮಾಡಿರ್ತಾರೆ ಅನ್ನೋದ್ರಲ್ಲಿ ಆ ಗಾಡಿ ಎದ್ದು ನಿಂತ್ಕೊಳ್ಳುತ್ತೆ. ಸೊ ಅದೇ ಥರ ಕಾಮನಾಗಿ ನಮ್ಮ ಅಕ್ಕ ಸುತ್ತಮುತ್ತ ಇರೋ ಗಾಡಿಗಳಲ್ಲಿ ಕಾಮನ್ ಗಾಡಿಯಲ್ಲಿ ಏನು ಸ್ಪೆಷಾಲಿಟಿ ಅಂತ ನೋಡಿಸ್ತೀನಿ ಅಷ್ಟೇ ನಾನು. ಸೊ ಫಾರಿನ್ ಇಂಪೋರ್ಟೆಡ್ ಮಾಡಿರೋ ಗಾಡಿನೇ ತಂದು ರಿವ್ಯೂ ಮಾಡ್ಬೇಕಂತೆಲ್ಲ ಆಗಲ್ಲ. ಸೊ ಇವತ್ತು ನಮ್ಮ ವಿಡಿಯೋಲಿ ನೋಡ್ತಾ ಇರೋ ಬೈಕ್ ಬಂದು ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ 650 ಟ್ವಿನ್ನು. ಸೊ ಗಾಡಿ ನೋಡಿ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಾಯಲ್ ಎನ್ಫೀಲ್ಡಲ್ಲಿ ಮಾಡಿರೋ ಮಿಷಿನ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ಮಿಷಿನ್ ಅಂದರೆ ಇದು ಒಂದು ಮಿಷಿನ್ನು. ಸೊ ಇದಕ್ಕೆ ಒಳ್ಳೆ ಫ್ಯಾನ್ ಬೇಸ್ ಇದೆ. ಸೊ ನೋಡ್ತಾ ಇದ್ದೀರಾ ಬೈಕ್ ನೋಡೋಕೆ ಒಳ್ಳೆ ಸ್ಟಾಕ್ ಇದ್ದಂಗಿದೆ. ಏನು ಮಾಡಿಫಿಕೇಶನ್ ಆಗಿದೆ ಅಂತ ಅನ್ಕೊತಾ ಇರ್ಬೋದು. ಆ್ಯಕ್ಚುಲಿ ಇದ್ರಲ್ಲಿ ಆಗಿರೋದು ಮಾಡಿಫಿಕೇಶನ್ ಕಮ್ಮಿನೇ, ಆದರೆ ಮುಟ್ಟು ನೋಡಿಕೊಂಡ್ರೆ ಸುಡೋ ಅಂತ ಮಾಡಿಫಿಕೇಶನ್ ಆಗಿದೆ. ಫುಲ್ ಎಲ್ಲ ಕಾಸ್ಟ್ಲಿ ಪೀಸ್ಗಳು ಹಾಕಿದ್ದಾರೆ. ಸೊ ಅದು ಏನೇನು ಮಾಡಿಫಿಕೇಶನ್ ಆಗಿದೆ ಅಂತ ಹೇಳ್ತೀನಿ. ಸೊ ಅದಕ್ಕೆ ಮುಂದೆ ಈ ಗಾಡಿಯಲ್ಲಿ ಬೇಸಿಕ್ ಸ್ಪೆಕ್ಸ್ ಏನಿದೆ ಅದು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಒಂದೊಂದೇ ಡಿಸ್ಕಸ್ ಮಾಡೋಣ, ಆಮೇಲೆ ಮಾಡಿಫಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. 18 ಇಂಚ್ ರಿಮ್ ಇದೆ, 100/90 ಸೆಕ್ಷನ್ ಟೈರ್ ಇದೆ. ಆ್ಯಕ್ಚುಲಿ ಸ್ಪೋಕ್ಸ್ ವೀಲ್ ಇರೋದ್ರಿಂದ ಗಾಡಿಗೆ ಮಾತ್ರ ಒಳ್ಳೆ ಲುಕ್ಕು. ತುಂಬ ಜನ ಅಲೈಸ್ ಹಾಕ್ತಾರೆ. ಸೊ ಆ್ಯಕ್ಚುಲಿ ಇದು ಟ್ಯೂಬ್ ಟೈರು. ಸೊ ಪಂಚರ್ ಇಶ್ಯೂಯಿಂದ ಅಲೈಸ್ ಹಾಕಿ ಗಾಡಿ ಲುಕ್ಕೇ ಹಾಳು ಮಾಡಿಬಿಡ್ತಾರೆ. ಬಟ್ ಏನಂದರೆ ಸ್ಪೋಕ್ಸ್ ವೀಲ್ಸೇ ಲುಕ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬ್ರೇಕ್ಸ್ ಬಂದರೆ ನಿಮಗೆ ಡ್ಯುಯಲ್ ಚಾನಲ್ ABS ಸಿಗುತ್ತೆ ನಿಮಗೆ. ಬೈಬ್ರೆ ಬಂದು ಬ್ರೆಂಬೋರ ಇನ್ನೊಂದು ಸಬ್ ಡಿವಿಷನ್ ಅಂದ್ಕೊಳ್ಳಿ. ಕಂಪ್ಲೀಟ್ ಲೈಟ್ ಫಿಶ್ಗೆ ಬಂದರೆ ನಿಮಗೆ ಕಂಪ್ಲೀಟ್ ಆಲೋಜನ ಸಿಗೋದು. ಹೆಡ್ಲೈಟ್ ಆಗಿರಲಿ, ಇಂಡಿಕೇಟರ್ಸ್ ಆಗಿರಲಿ, ಸೊ ಎಲ್ಲ ಸ್ಟಾಕೇ ಇದೆ, ಯಾವ ಮಾಡಿಫಿಕೇಶನ್ ಆಗಿಲ್ಲ. ಸೊ ಮಾಡಿಫಿಕೇಶನ್ ಮಾಡಿದ್ರೆ LED ಲೈಟ್ಸ್ ಹಾಕೊಬೋದು ಅಷ್ಟೇ. ಬಟ್ ಇವ್ರು ಸ್ಟಾಕೇ ಇಟ್ಟಿದ್ದಾರೆ. ಆ್ಯಕ್ಚುಲಿ ರಾಯಲ್ ಎನ್ಫೀಲ್ಡ್ ಸ್ಟಾಕ್ ಎಷ್ಟಿರುತ್ತೋ ಅಷ್ಟೇ ಲುಕ್ಕು. ಸೊ ನಿಮಗೆ LED ಲೈಟ್ ಸಿಗೋಲ್ಲ, ಓನ್ಲಿ ಆಲೋಜನ್. ಸೊ ಮೀಟ್ರಿಗೆ ಬಂದರೆ ನಿಮಗೆ ನಾರ್ಮಲ್ ಮೀಟ್ರ್ ಸಿಗುತ್ತೆ, ಏನಂತ ಹೇಳ್ಕೊಳತ್ತಾರೆ ಏನಿಲ್ಲ. ಸೊ ನಾರ್ಮಲ್ ಸ್ಪೀಡೋಮೀಟ್ರು, RPM ಮೀಟ್ರು, ನಿಮಗೆ ಫ್ಯೂಯಲ್ ಗೇಜ್ ಕಾಣಿಸುತ್ತೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಿಮಗೆ ಇಲ್ಲಿ ABS ಒಂದು ಏನಂತಾರೆ ಸೆನ್ಸಾರ್ ಕಾಣಿಸುತ್ತೆ. ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟ್ರು. ಸೊ ನಿಮಗೆ ಮೈಲೇಜ್ ಬಂದು ಒಂದು 25 to 30 ಕೊಟ್ಬಿಡುತ್ತೆ ಆರಾಮಾಗಿ. ಇಂಜಿನ್ ವಿಷಯಕ್ಕೆ ಬಂದರೆ ನಿಮಗೆ 650cc ಇಂಜಿನ್ ಸಿಗುತ್ತೆ, 47 HP ಹಾರ್ಸ್ ಪವರ್ ಸಿಗುತ್ತೆ, ನಿಮಗೆ 52 Nm ಟಾರ್ಕ್ ಸಿಗುತ್ತೆ. ಆ್ಯಕ್ಚುಲಿ ಇಂಜಿನ್ ಬಂದು ನಿಮಗೆ 2 ಸಿಲಿಂಡರು 4 ಸ್ಟ್ರೋಕು SOSC ಇಂಜಿನ್ ಸಿಗುತ್ತೆ ನಿಮಗೆ. ಸೊ ಬೈಕಲ್ಲೇ ನಿಮಗೆ ಕ್ವಿಕ್ ಶಿಫ್ಟರ್ ಸಿಕ್ಬಿಡುತ್ತೆ. ಮತ್ತು ಇದು ಬಂದು 6 ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ ನಿಮಗೆ.
ಸೀಟ್ ಹೈಟ್ ಬಂದರೆ ನಿಮಗೆ 804 mm ಸೀಟ್ ಹೈಟು. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 176 ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಕಮ್ಮಿ, ಟಚ್ ಆಗ್ತಾನೆ ಇರುತ್ತೆ. ಫ್ರಂಟ್ ಸಸ್ಪೆನ್ಷನ್ ಬಂದು ನಿಮಗೆ ಟೆಲಿಸ್ಕೋಪಿಕ್ ಫೋರ್ಕ್ ಸಿಗುತ್ತೆ. ಸೊ ಬ್ಯಾಕ್ ಸೈಡ್ ಬಂದು ನಿಮಗೆ ಟ್ವಿನ್ ಗ್ಯಾಸ್ ಚಾರ್ಜರ್ಡ್ ಅಬ್ಸಾರ್ಬ್ ಬರುತ್ತೆ ವಿತ್ ಪ್ರೀಲೋಡ್ ಅಡ್ಜಸ್ಟಬಲ್ ಬರುತ್ತೆ. ನೀವು ಅಡ್ಜಸ್ಟಬಲ್ ಮಾಡ್ಕೊಬೋದು ಬೇಕಂದ್ರೆ. ಬ್ಯಾಕ್ ಸೈಡ್ ರಿಮ್ಸು ಬಂದು ನಿಮಗೆ ಮುಂದೆ ಥರನೇ 18 ಇಂಚೇ ಬರುತ್ತೆ. 130/70 ಸೆಕ್ಷನ್ ಟೈರ್ ಸಿಗುತ್ತೆ. ಆ್ಯಕ್ಚುಲಿ ಇದು ಬಂದು ಟ್ಯೂಬ್ ಟೈರ್, ನಿಮಗೆ ಟ್ಯೂಬ್ಲೆಸ್ ಸಿಗಲ್ಲ ಫ್ರಂಟ್ ಟು ಬ್ಯಾಕು. ಸೊ ನಿಮ್ಗೇನೋ ಬೇಕು ಅಂದರೆ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಗಾಡಿ ವೆಯ್ಟ್ ಬಂದು ಅರೌಂಡ್ ಒಂದು 215 kg 214 kg ಏನೋ ಬರುತ್ತೆ, 218 kg ಬರುತ್ತೆ. ಸೊ ಇದು ಬೇಸಿಕ್ ಸ್ಪೆಕ್ಸು ಏನೇನು ಗೊತ್ತು ಅದೆಲ್ಲ ಹೇಳಿದ್ದೀನಿ. ಸೊ ಇನ್ನು ಆ್ಯಕ್ಚುಲಿ ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ತುಂಬ ವೀಡಿಯೋಗಳಿದ್ದಾವೆ. ಇನ್ನೂ ಕಂಪ್ಲೀಟ್ ವೀಡಿಯೋ ಬೇಕಂದರೆ ಗೂಗಲ್ ಮಾಡ್ಕೊಂಬಿಡಿ. ಸೊ ಬೇಸಿಕ್ ಏನು ಹೇಳ್ಬೇಕು ಹೇಳಿದ್ದೀನಿ ಅಷ್ಟೇ ನಾನು. ಸೊ ನೀವು ಆವಾಗಲಿಂದ ವೆಯ್ಟ್ ಮಾಡ್ತಿರೋದು ಏನೇನು ಮಾಡಿಫಿಕೇಷನ್ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ತಾನೆ. ಸೊ ಬಂದ್ಬಿಟ್ಟು ಟೈಮು ಜಾಸ್ತಿ ಲೇಟ್ ಮಾಡಲ್ಲ. ಸೊ ನೀವು ನೋಡ್ತಾ ಇದ್ದೀರಾ ಗಾಡಿ ನೋಡೋಕೆ ಕಂಪ್ಲೀಟ್ ಸ್ಟಾಕ್ ಥರ ಇದೆ ಅಂತಂತ. ಬಟ್ ಆ್ಯಕ್ಚುಲಿ ಇದು ಸ್ಟಾಕ್ ಗಾಡಿ ಅಲ್ಲ, ತುಂಬ ದುಡ್ಡು ಖರ್ಚು ಮಾಡಿದ್ದಾರೆ. ಸೊ ನೋಡೋಕೆ ಕಾಣಿಸ್ತಾ ಇಲ್ಲ ಸ್ಟಾಕ್ ಥರ ಇದೆ, ಬಟ್ ಖರ್ಚು ಮಾತ್ರ ಸರಿಯಾಗಿ ಮಾಡಿದ್ದಾರೆ. ಸೊ ಅದು ಏನೇನು ಅಂತೆಲ್ಲ ಈಗ ಹೇಳಿ ತಿಳ್ಸ್ಕೊಡ್ತೀನಿ. ಹಂಗೆ ಗ್ಯಾಪಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಆ್ಯಕ್ಚುಲಿ ನೀವು ನೋಡ್ತಾ ಇದ್ದೀರಾ ಒಂದು ಬ್ಯಾಶ್ ಪ್ಲೇಟ್ ಹಾಕ್ಬೋದಾಯ್ತು ಇದಕ್ಕೆ, ಯಾಕಂದರೆ ಫುಲ್ ಎಕ್ಸ್ಪೋಸ್ ಕಂಪ್ಲೀಟ್ ಆಚೆ ಬಿಟ್ಬಿಟ್ಟಿದೆ ನೋಡಿ, ಮಣ್ಣು ಗಿಣ್ಣೆಲ್ಲ ಎಗಿರ್ತಾ ಇದೆ. ಇನ್ ಕೇಸ್ ಹೋಗ್ಬೇಕಾದ್ರೆ ಎಲ್ಲ ಕಲ್ಗಿಲ್ ತಗೊಳ್ತು ಅಂದರೆ ಡ್ಯಾಮೇಜ್ ಆಗೋ ಚಾನ್ಸ್ ಜಾಸ್ತಿ ಇದೆ. ಬಟ್ ಇವ್ರು ಮಾಡೋ ಮಾಡಿಫಿಕೇಷನ್ ಒಂದು ಬ್ಯಾಶ್ ಬೋರ್ಡ್ ಒಂದು ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು. ಸೊ ಈ ಬೈಕ್ ಏನು ನೋಡ್ತಾ ಇದ್ದೀರಾ ನೀವು, ಈ ಬೈಕ್ ಬಂದು ಫುಲ್ ಕಂಪ್ಲೀಟ್ ಕಾರ್ಬನ್ ಫೈಬರಲ್ಲಿ ಲೋಡ್ ಆಗಿದೆ. ಸೊ ಕಾರ್ಬನ್ ಫೈಬರ್ ಅಂದರೆ ಏನು ಯೂಸ್ ಮಾಡ್ತಾರೆ ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ಲೈಟ್ ವೆಯ್ಟ್, ಸ್ವಲ್ಪ ನಾರ್ಮಲ್ ಮೆಟೀರಿಯಲ್ಸ್ ಕಂಪೇರ್ ಮಾಡಿದ್ರೆ ಲೈಟ್ ವೆಯ್ಟ್ ಬರುತ್ತೆ ಮತ್ತು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ತುಂಬ ಹೀಟ್ ಅಬ್ಸರ್ವ್ ಮಾಡುತ್ತೆ. ಸೊ ಬನ್ನಿ ಇದರಲ್ಲಿ ಏನೇನು ಕಾರ್ಬನ್ ಫೈಬರ್ ಪ್ರಾಡಕ್ಟ್ಸ್ ಲೋಡ್ ಮಾಡಿದ್ದಾರೆ ಅಂತ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಇವಾಗ. ಸೊ ಯಾಕೆ ಕಾರ್ಬನ್ ಫೈಬರ್ ಯೂಸ್ ಮಾಡ್ತಾರೆ ಅಂದರೆ ಇನ್ನೊಂದು ರೀಸನ್ ಏನಂದರೆ ಮೈನ್ ಲುಕ್ಸ್ ಗುರು, ಅದು ನೋಡೋಕ್ಕೆ ಸೆಕ್ಸಿ ಆಗಿರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫ್ರಂಟಲ್ಲಿ ನಿಮಗೆ ಫ್ರಂಟ್ ಫೆಂಡರ್ ಕಾಣಿಸ್ತಿದೆಯಲ್ಲ, ಆ್ಯಕ್ಚುಲಿ ಇದು ಬಂದು ಕಂಪ್ಲೀಟ್ ಕಾರ್ಬನ್ ಫೈಬರು, ಸ್ಟಾಕ್ ರಿಮೂವ್ ಮಾಡಿ ಕಾರ್ಬನ್ ಫೈಬರ್ ಫೆಂಡರ್ ಹಾಕ್ಸಿದ್ದಾರೆ. ಮತ್ತು ನಿಮಗೆ ಬಂದರೆ ಇಲ್ಲೇನು ಕಾಣಿಸ್ತಾ ಇದೆ ಟ್ಯಾಂಕು, ಆ್ಯಕ್ಚುಲಿ ಇದು ರ್ಯಾಪಿಂಗ್ ಅಲ್ಲ, ಕಂಪ್ಲೀಟ್ ಕಾರ್ಬನ್ ಫೈಬರ್ ಕವರ್ ಹಾಕ್ಸಿರೋದ ಮೇಲೆ. ನೀವು ಆ್ಯಕ್ಚುಲಿ ಬೇಕು ಅಂದರೆ ಇದನ್ನು ರಿಮೂವ್ ಮಾಡ್ಬೋದು. ಸೊ ಬೇಕಂದರೆ ಇಟ್ಕೊಬೋದು, ಬೇಡ ಅಂದರೆ ರಿಮೂವ್ ಮಾಡ್ಬೋದು. ಆ್ಯಕ್ಚುಲಿ ಇದು ಬಂದು ತುಂಬ ಈಸಿ ಆಗ ಇನ್ಸ್ಟಾಲ್ ಮಾಡೋದು. ಇದು ಕಂಪ್ಲೀಟ್ ಬಂದು ಕಾರ್ಬನ್ ಫೈಬರು, ರ್ಯಾಪಿಂಗ್ ಅಲ್ಲ ಕಾರ್ಬನ್ ಫೈಬರು. ಮತ್ತು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಐಟಮ್ ಇದು. ಆ್ಯಕ್ಚುಲಿ ಇದು ಬಂದು ಹೀಟ್ ಶೀಲ್ಡು. ಆ್ಯಕ್ಚುಲಿ ಈ GT ಮತ್ತು ಇಂಟರ್ಸೆಪ್ಟರ್ಗೆ ಕಂಪಲ್ಸರಿ ಬೇಕಾಗಿರೋ ಪ್ರಾಡಕ್ಟ್ ಇದು. ಆ್ಯಕ್ಚುಲಿ ಈ ಹೈವೇಲಿ ಹೋದರೆ ಆಗಲಿ ಸಿಟಿ ಒಳಗೆ ಎಂಟ್ರಿ ಆದರೆ ಮಾತ್ರ ತೊಡೆಗಳು ಕಬಾಬ್ ಆಗ್ಬಿಡ್ತವೆ. ಸೊ ಆ ಹೀಟ್ ರೆಡ್ಯೂಸ್ ಮಾಡೋಕ್ಕೋಸ್ಕರನೇ ಈ ಶೀಲ್ಡ್ ಹಾಕ್ತಿದ್ದಾರೆ. ಇದು ಬಂದು ಹೀಟ್ ಶೀಲ್ಡು, ನಮ್ಮನ್ನು ಹೀಟಿಂದ ಕಾಪಾಡುತ್ತೆ, ನಮ್ಮ ತೊಡೆಗಳನ್ನ ಮತ್ತು ನಮ್ಮ ಫ್ಯೂಚರ್ ಯೂಸ್ ಆಗೋಂಥ ವಸ್ತುಗಳನ್ನೆಲ್ಲ ಕಾಪಾಡುತ್ತೆ ಇದು. ಸೊ ನೆಕ್ಸ್ಟ್ ಬಂದರೆ ನಿಮ್ಗೇನು ಕಾಣಿಸ್ತಾ ಇದೆ ಈ ಸೈಡ್ ಪ್ಯಾನಲ್ಗಳು, ಈ ಬ್ಯಾಟ್ರಿ ಕವರ್ ಅಂತಾರೆ, ಸೈಡ್ ಪ್ಯಾನಲ್ ಅಂತಾರಲ್ಲ, ಇದು ಕಂಪ್ಲೀಟ್ ಆ ಸೈಡ್ ಈ ಸೈಡ್ ಎರಡೂ ಬಂದು ಕಾರ್ಬನ್ ಫೈಬರೇ. ಸೊ ನೀವು ನೋಡ್ತಾ ಇದ್ದೀರಾ ಬ್ರೇಕ್ ಮಾಸ್ಟರ್ ಸಿಲಿಂಡರ್ಗೆ ಒಂದು ಕಾರ್ಬನ್ ಫೈಬರ್ ಕವರ್ ಹಾಕ್ತಿದ್ದಾರೆ. ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಇದೆ. ಆ್ಯಕ್ಚುಲಿ ಬಿದ್ದಾಗೆಲ್ಲ ಮಾಸ್ಟರ್ ಸಿಲಿಂಡರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ಸೊ ಅದು ಆಗಬಾರ್ದು ಅಂತಲೇ ಹಾಕಿರೋದು ಇದು. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ, ಥಿಕ್ನೆಸ್ ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಫಿನಿಶಿಂಗು ಚೆನ್ನಾಗಿದೆ. ಸೊ ನಿಮಗೆ ಬರೀ ಟ್ಯಾಂಕು ಸೈಡ್ ಕವರ್ ಅಷ್ಟೇ ಅಲ್ಲ, ನಿಮಗೆ ಇಂಜಿನ್ ಕವರು ಮಾಡ್ಕೊಡ್ತಾರೆ, ಅದು ಕಂಪ್ಲೀಟ್ ಕಾರ್ಬನ್ ಫೈಬರಲ್ಲಿ. ಸೊ ಅದನ್ನು ತಂದು ನೀವು ಫಿಟ್ ಮಾಡ್ಕೊಬೋದು. ಸರ್ಗೆ ಅಂತೆಲ್ಲ GT 650ಗೂ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನಾನು ನೋಡಿದ್ದೀನಿ, ಆ್ಯಕ್ಚುಲಿ IBW ಇವೆಂಟಲ್ಲಿ ಅವ್ರ ಸ್ಟೋರ್ ವಿಸಿಟ್ ಮಾಡಿದ್ದೆ ನಾನು, ಆಗ ನೋಡಿದ್ದೆ. ಪರ್ಫಾರ್ಮೆನ್ಸಲ್ಲಿ ಏನಾದ್ರು ಮಾಡಿಫಿಕೇಶನ್ ಆಗಿದೆ ಅಂದರೆ ನಿಮ್ಗೆ ಆ್ಯಕ್ಚುಲಿ ಇದರಲ್ಲಿ Fuel X Pro ಇನ್ಸ್ಟಾಲ್ ಆಗಿದೆ. ಸೊ Fuel X Pro ಅಂದರೆ ಏನಂತ ಕಂಪ್ಲೀಟ್ ವಿಡಿಯೋ ಇದೆ, ಮೇಲೆ ಲಿಂಕ್ ಕಾಣಿಸ್ತಿದೆ, ಕ್ಲಿಕ್ ಮಾಡಿ. ಆ್ಯಕ್ಚುಲಿ Fuel X Pro ಇದರಲ್ಲಿ ಬಂದು ನಿಮಗೆ 12 mods ಬರುತ್ತೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ 12 mods ಬರುತ್ತೆ. ನಿಮ್ಗೆ ಯಾವ ಮಾಡಬೇಕಾ ಸೆಲೆಕ್ಟ್ ಮಾಡ್ಕೊಬೋದು. ನಿಮ್ಮ ರೈಡಿಂಗ್ ಸ್ಟೈಲ್ ಆಗಿರ್ಬೋದು, ರೋಡ್ ಆಗಿರ್ಬೋದು, ವೆದರ್ ಆಗಿರ್ಬೋದು, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮಗೆ Fuel X ಅಲ್ಲಿ Fuel X Lite Pro ಮತ್ತು Pro Plus ಬರುತ್ತೆ. ಸೊ ಕಂಪ್ಲೀಟ್ ವಿಡಿಯೋ ಲಿಂಕಲ್ಲಿದೆ, ಹೋಗಿ ಕ್ಲಿಕ್ ಮಾಡಿ, ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೀಟಿಂಗ್ ಪೋಸ್ಚರ್ ಕರೆಕ್ಟ್ ಆಗಿರಲಿ ಅಂತ ಬಿಟ್ಟು ಬಂದು ಏನು ಮಾಡಿದ್ದಾರೆ ಅಂದರೆ ನಿಮ್ಗೇನಿದೆ ಇಲ್ಲಿ ಹ್ಯಾಂಡಲ್ ರೈಸರ್ಸ್ ಹಾಕಿದ್ದಾರೆ. ಇದು ಆ್ಯಕ್ಚುಲಿ ಆಫ್ಟರ್ ಮಾರ್ಕೆಟ್ಸು, ಸ್ಟಾಕ್ ಬಂದು ಇಲ್ಲೇ ಕೆಳಗೆ ಬರುತ್ತೆ. ಸೊ ಇದು ಬಂದು ಹ್ಯಾಂಡಲ್ ರೈಸರ್ಸ್ ಹಾಕಿ ಒಂದು ಸ್ವಲ್ಪ ಹ್ಯಾಂಡಲ್ನ ರೈಸ್ ಮಾಡಿದ್ದಾರೆ. ಸೊ ಫುಲ್ ಕಂಫರ್ಟಬಲ್ ಇರಲಿ ಅಂತ ಗಾಡಿ ಅಂತ. ಸೊ ನೋಡಿ ಆ್ಯಕ್ಚುಲಿ ನಾನು 5.67 ಇದ್ದೀನಿ, 804 mm. ಕಾಲು ನೋಡ್ತಿದ್ರೆ ಕ್ಲೀನಾಗಿ ಗ್ರೌಂಡಲ್ಲಿದೆ. ಸೊ ಗಾಡಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಳ್ಳೆ ಕಂಫರ್ಟ್ ಗಾಡಿ ಇದು, ಟೂರಿಂಗ್ ಅಂತ ಹೇಳಿ ಮಾಡ್ತಿದ್ದ ಗಾಡಿ. ಸೊ ರಾಯಲ್ ಎನ್ಫೀಲ್ಡಲ್ಲಿ ಒನ್ ಆಫ್ ದ ಬೆಸ್ಟ್ ಇಂಜಿನ್ ಅವ್ರು ಪ್ರೊಡ್ಯೂಸ್ ಮಾಡಿದ್ರು ಅಂದರೆ ಹೇಳ್ಬೇಕಂದ್ರೆ ನಿಮಗೆ ಇಂಟರ್ಸೆಪ್ಟರ್ ಮತ್ತು GT 650. ಈ ಗಾಡಿ ಬಗ್ಗೆ ಹೇಳೋಕ್ಕೆ ಏನೂ ಇಲ್ಲ. ಸೊ ಹೀಟಿಂಗ್ ಇಶ್ಯೂ ಸ್ವಲ್ಪ ಕಮ್ಮಿ ಮಾಡಿದರೆ ಗಾಡಿ ಮಸ್ತಾಗಿರೋದು. ಆರನ್ ಸೌಂಡ್ ಒಂದು ಚೆಕ್ ಮಾಡ್ಬಿಡೋಣ ಹೇಗೆ ಬರುತ್ತೆ ಅಂತ. ಚೆನ್ನಾಗಿದೆ, ಫುಲ್ ಲೌಡ್ ಆಗಿದೆ ಸೌಂಡು. ಮತ್ತು ನಿಮಗೆ ಗಾಡಿ ಎಕ್ಸಾಸ್ಟ್ ಸೌಂಡ್ ಅನ್ಸುತ್ತೆ, ಕೇಳಿಸ್ಕೊಂಬಿಡಿ. ಆ್ಯಕ್ಚುಲಿ ಸ್ಟಾಕ್ ಎಕ್ಸಾಸ್ಟ್ ಇರೋದು, ಇದರಲ್ಲಿ ಮಾಡಿಫಿಕೇಶನ್ ಏನು ಮಾಡಿಲ್ಲ ಇವರು. ಬೇನಿದ್ರೂ ಕಾರ್ಬನ್ ಫೈಬರ್ ಐಟಮ್ಸ್ ಲೋಡ್ ಮಾಡಿದ್ದಾರೆ ಅಷ್ಟೇ. ಪರ್ಫಾರ್ಮೆನ್ಸ್ ವೈಸ್ ಏನು ಮಾಡಿಲ್ಲ. Fuel X ಬಿಟ್ಟರೆ ಸ್ಟಾಕ್ ಏನಿದೆ ಅದೇ ಸ್ಟಾಕ್ ಇದೆ. ಸೊ ಎಕ್ಸಾಸ್ಟ್ ಸೌಂಡ್ ಅನ್ಸುತ್ತೆ, ಕೇಳಿಸ್ಕೊಂಬಿಡಿ.
ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಟಾಕಲ್ಲೇ ಸೌಂಡ್ ಸಖತ್ತಾಗಿದೆ. ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕ್ಸ್ಬೇಕನ್ನೋ ಅವಶ್ಯಕತೆ ಬರಲ್ಲ, ಅಷ್ಟು ಚೆನ್ನಾಗಿದೆ ಸೌಂಡು, ಕೇಳೋಕ್ಕೆ ಒಳ್ಳೆ ಅಂತ. ಸೊ ಅವರು ಅವ್ರ ಖುಷಿಗೋಸ್ಕರ ಎಕ್ಸಾಸ್ಟ್ಗಳು ಚೇಂಜ್ ಮಾಡ್ಕೊತಾ ಇರ್ತಾರೆ. ನಮ್ಮ ಥರ ನಮ್ಮ ಕ್ಯಾಮ್ರಾಮ್ಯಾನ್ ಹೈವೇ ಮಾಸ್ಟರ್ ಥರ ಜನಗಳು ಡಿಸ್ಟರ್ಬ್ ಮಾಡೋದೇ ನಮ್ಮ ಮೋಟಿವೇಶನ್ನು. ಆ ಥರ ಅಲ್ಲ, ಜನ ಡಿಸ್ಟರ್ಬ್ ಮಾಡೋಕ್ಕಲ್ಲ, ನಮ್ಮ ಖುಷಿ, ನಮ್ಗೆ ಒಂದು ಫನ್ನು ಓಡಿಸ್ಬೇಕಾದ್ರೆ ಒಂದು ಜೋಶ್ ಕೊಡಬೇಕಲ್ಲ, ಮಜಾ ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ಗಳು ಹಾಕ್ಬಿಟ್ಟು ರೋಡಲ್ಲೆಲ್ಲ ಸೌಂಡ್ ಮಾಡ್ಕೊಂಡು ಆಡ್ತಾ ಇರ್ತೀರಿ. ಸೊ ಏನು ಅನ್ಕೊಳಕ್ಕೆ ಹೋಗ್ಬೇಡಿ. ಸೊ ನೀವೇನು ನೋಡಿದ್ರಿ ಕಾರ್ಬನ್ ಫೈಬರ್ ಪಾರ್ಟ್ಸ್ ಏನಿದೆ ಅದು ನೀವು ಆ್ಯಕ್ಚುಲಿ ಇನ್ಸ್ಟಾಲ್ ಮಾಡಬೇಕಂದ್ರೆ ನಿಮ್ಗೆ ಅರೌಂಡ್ ಒಂದು 40K ವರೆಗೂ ಆಗುತ್ತೆ. ಸೊ 40K ಅನ್ನೋದು ಬಂದು ನಿಮ್ಗೆ ಏನಿದೆ ಟ್ಯಾಂಕು, ಹೀಟ್ ಶೀಲ್ಡು, ಸೈಡು ಮತ್ತು ಆ ಸಿಲಿಂಡರ್ದು ಕವರು, ಅದಕ್ಕೆ ಮಾತ್ರ 40K ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಇಲ್ಲಿ ಫುಯಲ್ ಎಕ್ಸ್ ನೋಡಿದ್ದೀರಾ, ಅದು ಬಂದು ನಿಮ್ಗೊಂದು 12K ವರೆಗೂ ಆಗುತ್ತೆ. ಸೊ ಇದು ಇನ್ಸ್ಟಾಲ್ ಮಾಡಿಸ್ಬೇಕಂದ್ರೆ. ಸೊ ಇದು ಹ್ಯಾಂಡ್ ಬಾರ್ ಇದು ಪ್ರೈಸ್ ಗೊತ್ತಿಲ್ಲ. ಅರೌಂಡ್ ನಿಮಗೆ ಈಗ ಬೈಕಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಅರೌಂಡ್ ಒಂದು 55,000 ವರ್ತು ಮಾಡಿಫಿಕೇಶನ್ ಆಗಿದೆ. ಸೊ ನೀವೇನು ನೋಡಿದ್ರಿ ಇಷ್ಟೊತ್ತು ಕಾರ್ಬನ್ ಫೈಬರ್ ಪಾರ್ಟ್ಸ್ ಬಂದು ಆ್ಯಕ್ಚುಲಿ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟು. ಇದು ಬಂದು ಕಂಪ್ಲೀಟ್ ಬ್ಯಾಂಗ್ಳೂರಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ದು. ಸೊ ಕಂಪ್ನಿ ನೇಮ್ ಬಂದು RLZ. ಸೊ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಬಂದು ಬ್ಯಾಂಗ್ಳೂರಲ್ಲಿ ಆಗಿರೋದ್ರಿಂದ ತುಂಬ ಯೂಸ್ ಆಗುತ್ತೆ. ಆ್ಯಕ್ಚುಲಿ ಏನನ್ನ ಅಕಸ್ಮಾತ್ ಇನ್ ಕೇಸ್ ಏನನ್ನ ಡಿಫೆಕ್ಟ್ ಆಯಿತು, ಏನನ್ನ ಡ್ಯಾಮೇಜ್ ಆಯಿತು ಅಂದರೆ ಈ ಪ್ರಾಡಕ್ಟ್ನ ನೀವು ರಿಪೇರ್ ಮಾಡ್ಕೊಡ್ತಾರೆ. ಸೊ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದೇ ಬೇರೆ ಪ್ರಾಡಕ್ಟ್ ಹೋಯ್ತು ಅಂದರೆ, ಡ್ಯಾಮೇಜ್ ಆಯಿತು ಅಂದರೆ ನೀವು ಪಾರ್ಟೇ ರಿಪ್ಲೇಸ್ ಮಾಡಬೇಕು. ಬಟ್ ಇದರಲ್ಲಿ ಅಂಥ ತೊಂದರೆ ಏನಿಲ್ಲ. ಸೊ ಏನು ಡ್ಯಾಮೇಜ್ ಆಗಿದೆ ಅದನ್ನ ರೆಡಿ ಮಾಡಿಸ್ಕೊಬೋದು. ಸೊ ಇದೊಂದು ಬೆಸ್ಟ್ ಆಪ್ಷನ್ನು. ಸೊ ನಿಮಗೆ ಈ ಕಂಪ್ನಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಎಲ್ಲ ಕೆಳಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಒಂದ್ಸತಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟ್ರು, ಇದು ಬಂದು ಪೇಯ್ಡ್ ಪ್ರಮೋಷನ್ ಅಲ್ಲ. ಸೊ ನನಗೆ ಈ ವಿಡಿಯೋ ಇಂಟ್ರೆಸ್ಟ್ ಅನಿಸ್ತು ಮಾಡಬೇಕು ಅಂತಂತ. ಸೊ ಜನಕ್ಕೆ ಗೊತ್ತಾಗಲಿ ಕಾರ್ಬನ್ ಫೈಬರ್ ಪ್ರಾಡಕ್ಟ್ಸ್ ಸಿಗುತ್ತೆ, ಬೆಂಗಳೂರಲ್ಲಿ ಸಿಗುತ್ತೆ, ಬೆಂಗಳೂರಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಂತ ಗೊತ್ತಾಗಲಿ ಅಂತ ಮಾಡಿರೋ ವಿಡಿಯೋ. ಸೊ ಆ್ಯಕ್ಚುಲಿ ಈ ಗಾಡಿ ರಿವ್ಯೂ ಮಾಡೋಕ್ಕೆ ಹೆಲ್ಪ್ ಮಾಡಿದ ನಮ್ಮ ಹೈವೇ ಮಾಸ್ಟರ್ ವಿಕಾಸ್ ಅವ್ರಿಗೆ ಥ್ಯಾಂಕ್ಸ್. ಆ್ಯಕ್ಚುಲಿ ಅವ್ರು 2ನೇ ಕಂಟೆಂಟ್ ಕೊಟ್ಟಿದ್ದಾರೆ ಚಾನಲ್ಗೆ. ಸೊ RLZ ಕಾರ್ಬನ್ ಅವರು ಬರೀ ಇಂಟರ್ಸೆಪ್ಟರ್ಗೆ ಮಾತ್ರ ಪ್ರಾಡಕ್ಟ್ ಮಾಡಲ್ಲ, ನಿಮಗೆ ನಿಮ್ಮ ಹತ್ರ ಸ್ಪೋರ್ಟ್ಸ್ ಬೈಕ್ ಇದ್ದರೆ ಸ್ಪೋರ್ಟ್ಸ್ ಬೈಕ್ಸ್ಗೂ ಕಾರ್ಬನ್ ಫೈಬರ್ ಪ್ರಾಡಕ್ಟ್ಸ್ ಮಾಡಿಕೊಡ್ತಾರೆ. ಇನ್ ಕೇಸ್ ನಿಮ್ಗೆ ಏನಾದರೂ ಕಸ್ಟಮ್ ಪಾರ್ಟ್ಸ್ ಮಾಡಬೇಕು ಅಂದ್ರೂ ಅವ್ರು ಕೊಟ್ಟರೆ ಮಾಡಿಕೊಡ್ತಾರೆ. ನೋಡಿದ್ರಿ ಬೈಕಲ್ಲಿ ಏನೇನು ಕಾರ್ಬನ್ ಫೈಬರ್ ಪಾರ್ಟ್ಸ್ ರೀಪ್ಲೇಸ್ ಆಗಿದೆ ಮತ್ತು ಏನು ಮಾಡಿಫಿಕೇಷನ್ ಆಗಿದೆ ಅಂತಂತ. ಸೊ ಇವೆಲ್ಲ ಈ ಮಾಡಿಫಿಕೇಷನ್ ಎಲ್ಲ ಅವಶ್ಯಕತೆನಾ ಅಂತ ಕೇಳಿದ್ರೆ ಹೌದು, ಹುಡುಗರಿಗೆ ಇವೆಲ್ಲ ಅವಶ್ಯಕತೆ. ನೀವೇನೋ ಹೇಳಿ ನಾವು ಮಾಡಿಸೋದೆ. ಸೊ ಬೈಕ್ ಓನರ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ಸೊ ಇದೇ ಥರ ನಮ್ಮ ನಾರ್ಮಲ್ ಲೈಫಲ್ಲಿ ನೋಡೋ ಬೈಕ್ಸಲ್ಲಿ ಏನೇನು ಮಾಡಿಫಿಕೇಷನ್ ಆಗಿದೆ ಅಂತ ಆಗಾಗ ಒಂದೊಂದು ವೀಡಿಯೋ ಬಿಡ್ತಾನೆ ಇರ್ತೀನಿ. ಆ ವಿಡಿಯೋ ನೋಡಬೇಕಂದ್ರೆ ನಿಮ್ಗೆ ಗೊತ್ತು ಏನು ಮಾಡಬೇಕಂತ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಇಂಟ್ರೆಸ್ಟು. ಸೊ ಅದ್ರ ಬಗ್ಗೆ ನಾವೇನು ಮಾತಾಡೋದು ಬೇಡ. ಸೊ ನಮ್ಮ ಹತ್ರ ಏನಿದೆ ಅದರಲ್ಲಿ ನಾವು ಖುಷಿ ಬೀಳೋಣ ಅಂತ ನಾನು ಹೇಳಲ್ಲ. ಸೊ ನಿಮ್ಗೇನು ಬೇಕು ಅದನ್ನು ಪಡೆಯೋಕ್ಕೆ ಸ್ವಲ್ಪ ಕಷ್ಟ ಬಿಡಿ, ಸ್ಟ್ರಗಲ್ ಬಿಡಿ. ಸೊ ಆಸೆ ಪಟ್ಟಿದ್ದನ್ನ ಸಕ್ಸಸ್ಫುಲ್ಲಾಗಿ ಅಚೀವ್ ಮಾಡಿ. ಸೊ ಯಾವತ್ತೂ ನಮ್ಮ ಹತ್ರ ಇದಿದೆ ಇಷ್ಟೇ ಸಾಕು ಅಂತ ಮಾತ್ರ ಯಾವತ್ತೂ ಕಾಂಪ್ರಮೈಸ್ ಹಾಕೋಬೇಡಿ. ಕಷ್ಟ ಬೀಳಿ, ನೀವು ಅಂದ್ಕೊಂಡಿದ್ದು ಅಚೀವ್ ಮಾಡೋ ಗಂಟ. ಸೊ ಜರ್ನಿಯಲ್ಲಿ ತುಂಬ ಜನ ಏನಾನ ಹೇಳ್ಬೋದು, ಕಾಲು ಎಳಿಬೋದು, ತುಳಿಬೋದು, ಬಗ್ಸ್ ಹೊಡಿಬೋದು. ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಂಬಿಡಿ. ನಿಮ್ಮ ಲೈಫು ಇರೋದು ಒಂದು ಲೈಫ್ ಫುಲ್ಫಿಲ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಅನಿಸುತ್ತೋ ಅದೆಲ್ಲ ಮಾಡಿಕೊಂಡು. ಸೊ ಜಾಸ್ತಿ ಮೋಟಿವೇಶನ್ ಎಲ್ಲ ಹೇಳಿ ನಿಮ್ಮ ತಲೆ ತಿನ್ನಲ್ಲ, ಸರಿನಾ? ಆಲ್ರೆಡಿ 2-3 ವೀಡಿಯೋ ಇಂದ ಹೆವಿ ಮೋಟಿವೇಶನ್ ಆಗ್ಬಿಡೈತೆ ನಂದು. ಅದು ಯಾಕೋ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ನಾನು ನಿಮ್ಗೆ ಮೋಟಿವೇಶನ್ ಕೊಡ್ತಾ ಇದ್ದೀನಿ, ಇಲ್ಲ ನಾನು ನಿಮ್ಗೆ ಮೋಟಿವೇಶನ್ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಲೈಫಲ್ಲಿ ನಾನು ಮೋಟಿವೇಶನ್ ತೊಗೊತಾ ಇದ್ದೀನಿ, ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಮೋಟಿವೇಶನ್ ಸ್ವಲ್ಪ ಕಮ್ಮಿ ಸೈಡ್ಗಿಟ್ಟು, ಸರಿನಾ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಮತ್ತೆ ಈ ವಿಡಿಯೋ ನೋಡಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕನ್ನಡದವರು ಕನ್ನಡ ಚಾನಲ್ನ ಸ್ವಲ್ಪ ಬೆಳೆಸಬೇಕು, ಸಪೋರ್ಟ್ ಮಾಡಬೇಕು. ಯಾಕಂದರೆ ಕನ್ನಡ ವ್ಲಾಗರ್ಸ್ಗೆ ಆಲ್ರೆಡಿ ಮಾರ್ಕೆಟಲ್ಲಿ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಇದೆ. ಸೊ ನೀವು ಬೇರೆ ಭಾಷೆ ಲ್ಯಾಂಗ್ವೇಜ್ಗಳು ವೀಡಿಯೋಸ್ ನೋಡೋ ಬದಲು ನಮ್ಮ ಕನ್ನಡ ವೀಡಿಯೋಸ್ ನೋಡಿದ್ರೆ ಒಳ್ಳೆಯದು. ಯಾಕಂದರೆ ಇವಾಗ ಬೇರೆ ಲ್ಯಾಂಗ್ವೇಜ್ಗೆ ಕಾಂಪಿಟೇಷನ್ ಕೊಡೋ ರೇಂಜ್ಗೆ ಕಂಟೆಂಟ್ಗಳು ಬಿಡ್ತಾ ಇದ್ದಾರೆ. ಸೊ ನಾನು ಆ ರೇಂಜ್ ಕಂಟೆಂಟ್ ಕೊಡ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ನೀವೇನಂದರೆ ಕನ್ನಡದವ್ರನ್ನ ಬೆಳೆಸಿ. ನನ್ನ ಹೆಸರು ಬಂದು ಟ್ರಾವೆಲ್ ವಿತ್ BSB. ಸೊ ಬೈಕ್ ರಿವ್ಯೂಸ್ ಒಂದೇ ಅಲ್ಲ ಮಾಡೋದು, ನಾನು ಟ್ರಾವೆಲು ಮಾಡ್ತೀನಿ. ಸೊ ಒಂದು ಕ್ರೇಜಿ ರೈಡ್ ಇದೆ ಗುರು ಮುಂದೆ, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಒನ್ ಆಫ್ ದ ಕ್ರೇಜಿ ರೈಡ್ ಇದೆ. ಸೊ ಟಚ್ಚಲ್ಲಿರಿ, ಫುಲ್ ಇನ್ಫಾರ್ಮೇಷನ್ ತಗೊಳ್ಳಿ. ಸೊ ಇಲ್ಲಿಗೆ ಈ ವಿಡಿಯೋ ಫಿನಿಶ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನನ್ನ ಕಡೆಯಿಂದ ಒಂದು ಬಾಯ್ ಇರಲಿ ನಿಮಗೆ. ಗಾಡಿ ನುಗ್ಗುತ್ತೆ ಗುರು, ಸರ್ರ ನುಗ್ಗುತ್ತೆ. ಮಗಂದು ಲೈಫಲ್ಲಿ ಏನೇನೋ ಅಡ್ಡ ಬರುತ್ತೆ, ಅದೇ ಥರ ಸ್ಪೀಡ್ ಬೇಕಾದ್ರೆ ಅಡ್ಡ ಬಂದ್ಬಿಡುತ್ತೆ ನನಗೆ. ಆ ಅಡ್ಡಗಳನ್ನೆಲ್ಲ ಜಂಪ್ ಮಾಡಿಕೊಂಡು ಹಿಂಗೆ ಸೈಲೆಂಟಾಗಿ ಮೂವ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಗುರು ನಾವು.